ಮಲೆನಾಡಿನ ಅತಿದೊಡ್ಡ ಜಾತ್ರೆಯಾದ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಮರ ಕಡಿಯುವ ಕಾರ್ಯ ಮೂಲಕ ಜಾತ್ರೆಯ ಕಾರ್ಯ ಆರಂಭಗೊಂಡಿದೆ. ಸಾಗರದ ಮಾರಿಕಾಂಬಾ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮರ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು, ಲೋಕಸಭಾ ಸದಸ್ಯರಾದ BY ರಾಘವೇಂದ್ರ, ಮಾಜಿ ಸಚಿವ ಅರತಾಳ ಹಾಲಪ್ಪ, ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಾಗರ ತಾಲೂಕಿನ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ಜಾತ್ರಾ ಆರಂಭಕ್ಕೆ ಸಾಕ್ಷಿಯಾದರು. ನಮ್ಮ ಜೊತೆಗೆ ಸಾರ್ವಜನಿಕರು ಎಲ್ಲರೂ ಸೇರಬೇಕು. ಎಲ್ಲ ಸೇರಿದವಾಗ ಜಾತ್ರೆ ವಿಜೃಂಭಣೆ ಆಗಿದೆ. ಜಾತ್ರೆ ಅಂತ ಕರೆಯೋದು ಜನಸ್ತೋಮಗಳು ಸೇರಿದವಾಗ ಜಾತ್ರೆ ಅಂತ ಕರೆಯೋದು. ಜನಸ್ತೋಮಗಳ ಬರೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳೋದು ನಮ್ಮ ತೀರ್ಮಾನ ಆಗಿದೆ. ಮತ್ತು ಎರಡನೇದಾಗಿ ನಮ್ಮ MLA ಸಾಹೇಬರು ಈ ವಿಷಯದಲ್ಲಿ ತುಂಬ ಮುತುವರ್ಜಿ ವಹಿಸಿ ಜಾತ್ರೆಯ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾ ಇರೋದು ಒಂದು ಒಳ್ಳೆಯ ಸೂಚನೆ ಅದು. ಮತ್ತು ಅವರು ಯಾವುದೇ ಕಾರ್ಯಕ್ರಮಗಳಿದ್ದರೂ ನಾನು ಎಲ್ಲ ಕೆಲಸ ಬಿಟ್ಟು ಬಂದು ಜಾತ್ರೆ ನಡೆಸ್ಕೊಡ್ತೀನಿ ಅಂತ ಹೇಳೋದನ್ನು ಅವರು ಹೇಳಿದ್ದಾರೆ. ಅದೇ ರೀತಿ ಅವ್ರು ನಡ್ಕೊತಾ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಇದು ಇನ್ನೂ ಹೆಚ್ಚಿನ ಇದು ಅಲ್ಲದೆ ಇನ್ನೂ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಸೇರಿ ಜಾತ್ರೆಯನ್ನು ಯಶಸ್ವಿಗೊಳಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಶ್ರೀ ಸಾಗರದ ಶ್ರೀ ಮಾರಿಕಾಂಬೆ ದೇವಿಯ ಈ ವರ್ಷದ 2026ರ ಫೆಬ್ರವರಿ 3ರಿಂದ ಜಾತ್ರೆ ಚಾಲಾಗೋದ್ರಿಂದ ಈ ದಿನ ಮರ ಕಡಿಯುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಶ್ರೀ ಜೋಗ ರಸ್ತೆಯಲ್ಲಿರುವ ಶ್ರೀ ಟಾಕೀಸ್ ಓನರ್ ಅವರ ಮನೆಯ ಜಾಗದಲ್ಲಿ ಶ್ರೀ ಮಾರಿಕಾಂಬೆ ದೇವಿ ಮರವನ್ನು ತೋರಿಸಿದ್ದು, ಆ ಮರವನ್ನು ಅವರಿಂದ ಒಪ್ಪಿಸ್ಕೊಂಡು ಆ ಮರವನ್ನು ಕಡಿದು ತಂದಿದ್ದೀವಿ. ತಾಯಿಗೆ ಅದರಿಂದ ನಾವು ಒಂದು ವಸ್ತುವನ್ನು ಮಾಡಿ ಹಾಕಿ ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರೆ ಮಾಡಲು ನಮ್ಮ ಊರಿನ ಜನರು ಎಲ್ಲರೂ ಸಹಕರಿಸಬೇಕು ಅಂತ